ಬಾರ್ಲ ಒಳಿಕೆ. ಏನ್ ಬಂದಿದ್ದು? ಮಾವಯ್ಯ, ನಾನು ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆಲ್ಲ ಫಲ ಸಿಕ್ಕಿದೆ. ಮುತ್ತುನ ಸ್ಕೂಲಲ್ಲೇ ಉತ್ತಮ ವಿದ್ಯಾರ್ಥಿ ಅಂತ ಆಯ್ಕೆ ಮಾಡಿದಾರಂತೆ. ದೊಡ್ಡ ಸಮಾರಂಭ ಮಾಡ್ತಾರಂತೆ. ವಿದ್ಯಾಭೂಷಣ ಅವ್ರ ಕೈಯಿಂದ ಅವ್ರಿಗೆ ಪ್ರಶಸ್ತಿ ಎಲ್ಲ ಕೊಡ್ತಾರಂತೆ. ದಯವಿಟ್ಟು ಮುತ್ತುನ ಆ ಸಮಾರಂಭಕ್ಕೆ ಕಳಿಸ್ಕೊಡಿ. ಇಲ್ಲಿ ನೋಡಿ, ನನ್ ಮಗಿನ ನಾನು ಎಲ್ಲೂ ಕಳ್ಸಾಕೂ ಇಲ್ಲ, ಅವನೆಲ್ಗೂ ಬರಕೂ ಇಲ್ಲ. ಅಪ್ಪಯ್ಯ, ಅವನು ಹೋಗಕ್ ಹೇಳಿ. ಮಾವಯ್ಯ, ಮುತ್ತುನ ಓದಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಎಲ್ರನ್ನೂ ಕಳ್ಕೊಂಡು ಈಗ ಅನಾಥನಾಗಿ ನಿಂತಿದ್ದೀನಿ. ಈಗ ಅವನ ಸ್ಕೂಲ್ಗೂ ಕಳ್ಸಲ್ಲ, ಫಂಕ್ಷನ್ಗೂ ಕಳ್ಸಲ್ಲ. ಹೆಂಗ್ ಮಾವಯ್ಯ? ದಯವಿಟ್ಟು ಮಾವಯ್ಯ. ಗೌರಿ, ಚಂದಾಗಿ ಓದ್ತಿರೋ ಮಗಿ ನಿದ್ಯನ ನಾವಾಗ ಹಾಳು ಮಾಡಬಾರ್ದು ಕಣವ. ನಮಗ್ ಕೊಡ್ತಿರೋ ವಿದ್ಯೆನ ಆ ದೇವ್ರು ನಮ್ಮ ಮುತ್ತು ಕೊಟ್ಟವನವ. ಅದು ಅವನ್ ಪುಣ್ಯನವ. ನೋಡು, ನಿನ್ ಗಂಡನ ಸಲುವಾಗಿ ಅಲ್ದೆ ಹೋದ್ರು ನಿನ್ ಮಗಿನ ಸಲುವಾಗಿ ಆದ್ರೂ ಚೆನ್ನಾಗಿ ಯೋಚನೆ ಮಾಡವ. ಊಟ ಬರೋಣವ. ಸರಿ ಕಣಪ್ಪಯ್ಯ, ನಾವೇ ಇವನ್ನ ಈ ಸ್ಕೂಲ್ ಕರ್ಕೊಂಡು ಹೋಗುವ. ಆದ್ರೆ ಇವ್ರು ಮಾತ್ರ ಅಲ್ಲಿಗೆ ಬರಬಾರ್ದು. ಸರಿ, ನಾನ್ ಬರಲ್ಲ. ನನ್ ಮಗ ಚೆನ್ನಾಗಿ ಓದ್ತಾರೆ ಅಂತ ಎಲ್ರು ಒಪ್ಕೊಂಡ್ಬಿಟ್ರೆ ಅಷ್ಟು ಸಾಕು. ಅಲ್ಲಿ ನಾನಿರ್ಬೇಕಾಗಿಲ್ಲ. ನಾನ್ ಬರಲ್ಲ. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋಬೇಕು. ಅಪ್ಪನ ಆಸೆನೆಲ್ಲ ಈಡೇರಿಸ್ಬೇಕು. ಅಪ್ಪ ಇಲ್ಲ ಅಂತ ಯೋಚನೆ ಮಾಡಬಾರ್ದು.